ವೆಲ್ಕಮ್ ಬ್ಯಾಕ್. ಯಾರು ಮೊದಲು ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅವರಿಗೆ ಗೆಲುವಿನ ದಾರಿ ಸ್ವಲ್ಪ ಹತ್ತಿರ, ಯಾಕಂದರೆ ಟೈಮ್ ತುಂಬ ಸಿಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ವಿಧಾನಸಭಾ ಅಭ್ಯರ್ಥಿಗಳನ್ನು ಬಹಳ ಬೇಗ ಹೆಸರು ಬಿಡುಗಡೆ ಮಾಡಿತ್ತು. ಹಾಗಾಗಿ ಅವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಈಗ ಬಿ ಜೆ ಪಿ ಪಾಳ್ಯದಲ್ಲಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರ ಜೊತೆ ಮಾತುಕತೆ ನಡೆಸಿ ಈ ವಾರವೇ ಟಿಕೆಟ್ ರಿಲೀಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕ್ಲೀನ್ ಸ್ವೀಪ್ ಮಾಡಲು ಕೇಸರಿ ಸೇನೆ ರಣತಂತ್ರ ಹೆಣೆಯುತ್ತಾ ಇದೆ. BJP ಅಧ್ಯಕ್ಷ JP ನಡ್ಡಾ ಕರ್ನಾಟಕಕ್ಕೆ ಬಂದಿದ್ದಾರೆ. ರಾಜ್ಯ ನಾಯಕರು ಸಿದ್ಧಪಡಿಸುವ ಪಟ್ಟಿಯನ್ನು ಸ್ವೀಕಾರ ಮಾಡಿದ್ದಾರೆ. ಇವರೊಂದು ಪಟ್ಟಿ ಕೊಟ್ಟಿದ್ದಾರೆ. ನಾಳೆ ಮಾಜಿ CM BS ಯಡಿಯೂರಪ್ಪ ದೆಹಲಿಗೆ ದೌಡಾಯಿಸಲಿದ್ದಾರೆ. ಅಮಿತ್ ಶಾ ಮತ್ತು ನಡ್ಡಾ ಅವರನ್ನು ಭೇಟಿಯಾಗಲಿದ್ದಾರೆ. ಪ್ರತಿ ಕ್ಷೇತ್ರಕ್ಕೆ 4 ಹೆಸರನ್ನು ಸಿದ್ಧಪಡಿಸಿದ್ದಾರೆ. 4ರಲ್ಲಿ ಯಾರು ಉತ್ತಮರು ಅನ್ನೋದು ದೆಹಲಿ ನಾಯಕರು ಆಯ್ಕೆ ಮಾಡಲಿದ್ದಾರೆ. 28 ಕ್ಷೇತ್ರ ಇದ್ದರೆ 28 × 4 ಆ ಥರ, ಅಂದರೆ 112 ಒಟ್ಟು 28 ಕ್ಷೇತ್ರಗಳಿಗೂ ಕೂಡ 4 ಅಭ್ಯರ್ಥಿಗಳನ್ನು ಪಟ್ಟಿ ಕಳಿಸಿದ್ದಾರೆ. ಆದರೆ ಆಯಾಯ ಕ್ಷೇತ್ರಗಳಲ್ಲಿ 2 ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಬೆಳಗಾವಿಯಿಂದ ಮೊದಲು ಸುರೇಶ್ ಅಂಗಡಿ ಇದ್ದರು BJPಯಿಂದ. ಆನಂತರ ಅಕಾಲಿಕ ಮೃತ್ಯುವಿಗೆ ಈಡಾದ ನಂತರ ಅಲ್ಲಿ ಅವರ ಪತ್ನಿ ಮಂಗಳಾ ಅಂಗಡಿ ಅವರನ್ನು ಕಣಕ್ಕಿಳಿಸಲಾಯಿತು. ಈ ಬಾರಿ 2 ಹೆಸರನ್ನು ಹೈಕಮಾಂಡ್ಗೆ ಪಟ್ಟಿಯಲ್ಲಿ ಕೊಟ್ಟಿದ್ದಾರಂತೆ. ಒಂದು ಜಗದೀಶ್ ಶೆಟ್ಟರ್, ಮತ್ತೊಂದು ಅನಿಲ್ ಬೆನಕೆ. ಜಗದೀಶ್ ಶೆಟ್ಟರ್ ನಿಮ್ಗೆ ಗೊತ್ತಿದೆ, ಜಗದೀಶ್ ಶೆಟ್ಟರ್ ಮತ್ತು ಸುರೇಶ್ ಅಂಗಡಿ ಫ್ಯಾಮಿಲಿ ಬೀಗರು. ಸೊ ಹಾಗಾಗಿ ಅಲ್ಲಿ ಯಾರು ಕೊಟ್ಟರು ಕೂಡ ಪ್ರಾಬ್ಲಮ್ ಇಲ್ಲ. ಅನಿಲ್ ಬೆನಕೆಗೆ ಯಾಕೆ? ಅನಿಲ್ ಬೆನಕೆಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಟಿಕೆಟ್ ಕೊಡಬೇಕಾಗಿತ್ತು. ಆದರೆ ಗೋಕಾಕ್ MLA ರಮೇಶ್ ಚಂದ್ರ ಜಾರಕಿಹೊಳಿ ಅವರು ಇಲ್ಲ ಯಾರು ಬೇಡ, ನಾನು ಕೆಲವು ಕ್ಯಾಂಡಿಡೇಟ್ಗಳನ್ನು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ ಕಾರಣಕ್ಕಾಗಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಲಾಗಿತ್ತು. ಅನಿಲ್ ಬೆನಕೆ ಆ ಸಂದರ್ಭದಲ್ಲಿ ಒಂದೊಳ್ಳೆ ಕ್ಯಾಂಡಿಡೇಟ್ ಆಗಿದ್ದರು. ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ. ಇವರಿಗೆ ಬೇಸರ ಆಗಿರುತ್ತೆ. ಅಮಿತ್ ಶಾ ಒಂದು ಫೋನ್ ಮಾಡಿರ್ತಾರಂತೆ, ಅನಿಲ್ ಬೆನಕೆ ಡೋಂಟ್ ವರಿ, ಲೋಕಸಭಾ ಚುನಾವಣೆಯಲ್ಲಿ ನೋಡೋಣ ತಂದಿದ್ರಂತೆ. ಸೊ ಆ ಧೈರ್ಯ. ಇನ್ನು 2ನೇದು ಬಳ್ಳಾರಿಯಲ್ಲಿ 2 ಹೆಸರುಗಳನ್ನು ರೆಫರ್ ಮಾಡಲಾಗಿದೆ. ಒಬ್ಬರು ಬಿ ಶ್ರೀರಾಮುಲು ಮತ್ತು ಈಗಿನ ಹಾಲಿ MP ವೈ ದೇವೇಂದ್ರಪ್ಪ. ಯಾರಿಗೆ ಸಿಗಬಹುದು ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬೀದರ್ನಲ್ಲಿ ಕೂಡ 2 ಹೆಸರು. ಭಗವಂತ ಖೂಬಾ ಅವರು ಬೇಡ ಅಂತ ಯಾರು ಹೇಳಿದರೂ ಕೂಡ 2 ಹೆಸರುಗಳನ್ನು ಕಳಿಸಿದ್ದಾರೆ. ಯಾಕಂತಂದರೆ ಒಂದು ಭಗವಂತ ಖೂಬಾ, ಮತ್ತೊಂದು ಗುರುನಾಥ್ ಕುಳ್ಳೂರು. ಯಾರಿಗೆ ಟಿಕೆಟ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ವಿಜಯಪುರದಿಂದ ಕೂಡ 2 ಟಿಕೆಟ್, ಒಂದು ರಮೇಶ್ ಜಿಗಜಿಣಗಿ, ಮತ್ತೊಂದು ಗೋವಿಂದ ಕಾರಜೋಳ. ಏಜ್ ನಿಮಗೆ ರಮೇಶ್ ಜಿಗಜಿಣಗಿ ಸ್ವಲ್ಪ ಬಿಳಿ ಮೀಸೆ, ಬಿಳಿ ತಲೆಗೂದಲು ಕಾಣ್ತಾ ಇರ್ಬೋದು, ಬಟ್ ಅವರಿಗಿಂತ ಗೋವಿಂದ ಕಾರಜೋಳ 2 ವರ್ಷ ಹಿರಿಯರು. ರಮೇಶ್ ಜಿಗಜಿಣಗಿ ಸ್ವಲ್ಪ ಆರೋಗ್ಯ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಂದು ವೇಳೆ ರಮೇಶ್ ಜಿಗಜಿಣಗಿಗೆ ಪ್ರಥಮ ಪ್ರಿಫರೆನ್ಸ್ ಇರುತ್ತೆ, ಇಲ್ಲದಿದ್ದರೆ ಗೋವಿಂದ ಕಾರಜೋಳ, ಬಟ್ ಅದು ಡಿಸೈಡ್ ಮಾಡೋದು ಹೈಕಮಾಂಡ್. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 2 ದೊಡ್ಡ ಕ್ಯಾಂಡಿಡೇಟ್. ಒಬ್ಬರು ಡಾಕ್ಟರ್ K ಸುಧಾಕರ್, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಸೋತಿದ್ದಾರೆ. ಮತ್ತೊಂದು ಕಡೆ SR ಯಲಹಂಕ MLA SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್. ಈ ಕಾರಣಕ್ಕಾಗಿ ಇಬ್ಬರ ನಡುವೆ ದೊಡ್ಡ ಹಗ್ಗ ಜಗ್ಗಾಟ ನಡೀತಾ ಇದೆ. ಅವನು ಒಕ್ಕಲಿಗ ಅಲ್ಲ, ಇವನು ಒಕ್ಕಲಿಗ ಅಲ್ಲ, ಈ ರೀತಿ ಹೇಳಿಕೆಗಳೆಲ್ಲ ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ 2 ಹೆಸರು. ಒಬ್ಬರು ನಳಿನ್ ಕುಮಾರ್ ಕಟೀಲ್ ಅವರಿಗೆ ತಪ್ಪಿದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಕೊಡುವಂಥ ನಿರೀಕ್ಷೆ ಇದೆಯಂತೆ. ಈ ಲೀಸ್ಟ್ ಹೈಕಮಾಂಡ್ ಕೈ ಸೇರಿದೆ ಅಂತ. ದಾವಣಗೆರೆ GM ಸಿದ್ದೇಶ್ವರ್ ಮಂತ್ರಿಗಳಾಗಿ ಕೆಲಸ ಮಾಡಿದರು. ಇದು ನನ್ನ ಕೊನೆಯ ಚುನಾವಣೆ, ನನ್ನ ಫ್ಯಾಮಿಲಿಯವರು ಕೊಡಿ ಅಂತ ಕಳೆದ ಬಾರಿ ಹೇಳಿದರು. ಈಗ ಮತ್ತೆ ಆಸೆ ಶುರುವಾಗಿದೆ. ಆದರೆ MP ರೇಣುಕಾಚಾರ್ಯ ಹೊನ್ನಾಳಿಯಿಂದ ಈ ಬಾರಿ ಸೋತಿದ್ದಾರೆ. MP ರೇಣುಕಾಚಾರ್ಯ ರೇಸಲ್ಲಿದ್ದಾರೆ. ಇಬ್ಬರಿಗೆ ಯಾರು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಮಂಡ್ಯ ಒಂದು ಸುಮಲತಾ BJP ಬಿಟ್ಟುಕೊಟ್ರೆ, ಇಲ್ಲ JDSಗೆ ಕೊಡುತ್ತಾ? ಇಲ್ಲಿ ಕನ್ಫ್ಯೂಷನ್ ಇದ್ದೇ ಇದೆ. ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡಿದರೆ JDS ಸಪೋರ್ಟ್ ಮಾಡುತ್ತಾ? 5.5 ಲಕ್ಷ ಓಟ್ ಇದೆ JDSದು, 5.5 ಲಕ್ಷ ಕಾಂಗ್ರೆಸ್ ಓಟ್ ಇದೆ, 2 ಲಕ್ಷ BJP ಓಟ್ ಇದೆ. ಸುಮಲತಾ ಅಂಬರೀಶ್ ಅವರಿಗೆ ಸಿಕ್ಕಿಲ್ಲ ಅಂತಂದರೆ ಅವರು JDSಗೆ ಸಪೋರ್ಟ್ ಮಾಡೋ ಜಾಯಮಾನದಲ್ಲಿಲ್ಲ. ಸುಮಲತಾ ಅಂಬರೀಶ್ ಅವರು ಕಣಕ್ಕಿಳಿದ್ರೆ
JDS ತನು ಮನ ಧನದಿಂದ ಸುಮಲತಾ ಅಂಬರೀಷ್ಗಾಗಿ ಕೆಲಸ ಮಾಡುತ್ತೆ ಗ್ಯಾರಂಟಿ ಇಲ್ಲ. ಹಾಗಂತ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಅವ್ರ ಜೊತೆ ಇವತ್ತು ದರ್ಶನ್ ಅವರ ಒಂದು ಫೋಟೋ ಎಲ್ಲ ಕಡೆ ಪ್ರಸಾರ ಆಯಿತು. ಹಾಗಂತ ದರ್ಶನ್ ಸ್ಟಾರ್ ಚಂದ್ರುಗೆ ಸಪೋರ್ಟ್ ಮಾಡುವ ಪ್ರಮೇಯವೇ ಇಲ್ಲ. ನೀವೇನೇ ಬರ್ಕೊಳ್ಳಿ, ಅವರ ನಿಯತ್ತೇನಿದ್ರು ಕೂಡ ಸುಮಲತಾ ಮೇಡಮ್ಗೆ. ಆದರೆ BJPಗೆ ಬಿಟ್ಕೊಡುತ್ತಾ ಅಂತ ಪ್ರಶ್ನೆ. ಇನ್ನು ರಾಯಚೂರು ರಾಜ ಅಮರೇಶ್ವರ್ ನಾಯಕ್ ಮತ್ತು BV ನಾಯಕ್ ಅವರು ತೀವ್ರ ಸ್ಪರ್ಧೆಯಲ್ಲಿದ್ದಾರೆ. ಇಬ್ಬರಲ್ಲಿ ಒಬ್ಬರಿಗೆ ಸಿಗುತ್ತೆ. ತುಮಕೂರಲ್ಲಿ ಇಬ್ಬರಿದ್ದಾರೆ, ವಿ ಸೋಮಣ್ಣ, JC ಮಾಧುಸ್ವಾಮಿ. ಇಲ್ಲಿ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಯಾರಿಗಿರುತ್ತೆ ಅವ್ರಿಗೆ ಗ್ಯಾರಂಟಿ. ಆದರೆ ಸೋಮಣ್ಣ ಬಂದರೆ ಕಾಂಗ್ರೆಸ್ನ ರಾಜಣ್ಣ KN ರಾಜಣ್ಣ ಕೂಡ ಜೈ ಹೋ ಸೋಮಣ್ಣ ಅಂತ ಹೇಳ್ತಾರಂತೆ. ಮತ್ತು ಮುದ್ದು ಹನುಮೇಗೌಡರನ್ನ ಕರ್ಕೊಂಬಂದ್ರಲ್ಲ, ಮುದ್ದು ಹನುಮೇಗೌಡರು ಮತ್ತು ಸೋಮಣ್ಣ ಬಂದಾಗ KN ರಾಜಣ್ಣ ಯಾರಿಗೆ ಜಯೋ ಅಂತಾರೆ, ಕಾದು ನೋಡೋಣ. ಇನ್ನು ಉಡುಪಿ ಚಿಕ್ಕಮಗಳೂರು, ಒಂದು ಕಡೆ ಶೋಭಾ ಕರಂದ್ಲಾಜೆ ರೇಸಲ್ಲಿದ್ದಾರೆ, ಮತ್ತೊಂದು ಕಡೆ CT ರವಿ ಅವರು ರೇಸಲ್ಲಿದ್ದಾರೆ. ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಬರ್ತಾರಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. CT ರವಿ ಅವರಿಗೆ ಅದು ಫಿಕ್ಸ್ ಆಗುತ್ತಾ ಆ ಥರ ಕೂಡ ಇದೆ. ಯಾಕಂದರೆ CT ರವಿ ಅವರು ಬೆಂಗಳೂರು ಉತ್ತರಕ್ಕೆ ಬರೋದಕ್ಕೆ ಬೆಂಗಳೂರಿನ ಕೆಲವು BJP ನಾಯಕರಿಗೆ ಇಷ್ಟ ಅಲ್ಲ. ಯಾರು? ಅಶ್ವಥ್ ನಾರಾಯಣ ಅವ್ರಿಗೆ ಇಷ್ಟ ಇಲ್ಲ, ಅಶೋಕ್ ಅವ್ರಿಗೆ ಇಷ್ಟ ಇಲ್ಲ, ಬೊಮ್ಮಾಯಿ ಅವ್ರಿಗೆ ಇಷ್ಟ ಇಲ್ಲ. ಹೆಂಗೆ ಹೇಳ್ತೀರಿ? ಯಾವಾಗ ಸದಾನಂದ ಗೌಡರು ನಾನು ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು, CT ರವಿ ಬೆಂಗಳೂರು ಉತ್ತರಕ್ಕೆ ಬರ್ತೇನೆ ಅಂತ ಏನು ಸುದ್ದಿ ಬಂತು, ಎಲ್ಲರೂ ಓಡೋಗ್ಬಿಟ್ರು ಸದಾನಂದ ಗೌಡರ ಹತ್ರ, ಅಣ್ಣ ನಿಂತ್ಕೊಳ್ಳಿ. ಹಾಗಾಗಿ CT ರವಿ ಅವರನ್ನ ಇಲ್ಲಿಗೆ ಬರೋದಕ್ಕೆ ಅವ್ರು ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಶೋಭಾ ಕರಂದ್ಲಾಜೆ ಬಂದರೆ ಅವ್ರದ್ದು ದೊಡ್ಡ ತಕರಾರು ಥರ ಕಾಣ್ತಾ ಇಲ್ಲ. ಯಾಕೆಂದರೆ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಸ್ವಲ್ಪ ಜಾಸ್ತಿ ಸಿಗ್ಬೋದು ಅನ್ನುವಂಥದ್ದು. ಇನ್ನು ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ. ಅನಂತಕುಮಾರ್ ಹೆಗಡೆ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ರೇಸಲ್ಲಿದ್ದಾರೆ. ಇಬ್ಬರ ಹೆಸರನ್ನು ಕಳಿಸಿದ್ದಾರೆ, ಒಬ್ಬರು ಫೈನಲ್ ಆಗ್ಬೋದಂತೆ. BJP ಇಷ್ಟು ಬೇಗ ಲಿಸ್ಟ್ ಬಿಡುಗಡೆ ಮಾಡೋಕ್ಕೆ ರೆಡಿ ಆದಾಗ ಕಾಂಗ್ರೆಸ್ ಏನು ಸುಮ್ಮನಿರುತ್ತಾ? ಇಲ್ಲ. BJP ನಾಯಕರು ಮೊದಲ ಪಟ್ಟಿ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕ BJP ನಾಯಕರು ಪಟ್ಟಿ ಸಿದ್ಧಪಡಿಸಿ ನಡ್ಡಾ ಮುಂದಿಟ್ಟಿದ್ದಾರೆ. ಹೇಳಿದೆ ನಾನು, ಒಂದೊಂದು ಕ್ಷೇತ್ರದಿಂದ ನಾನು 2 ಸಂಭಾವ್ಯ ಕೊಟ್ಟಿದ್ದು 4 ಜನರನ್ನು ಕಳಿಸಿದ್ದಾರೆ. ಕಾಂಗ್ರೆಸ್ ನಾಯಕರದ್ದೇ ಇಲ್ಲಿ ತನಕ ಸುದ್ದಿ ಇಲ್ಲ ಯಾರ್ಯಾರು ಅಂತ. ಆದರೆ ಅವರು ಪ್ರಚಾರ ಮಾಡ್ತಾ ಇಲ್ಲ. ತೆರೆಮರೆಯಲ್ಲಿ ಪಟ್ಟಿ ಸಿದ್ಧಪಡಿಸಿ ಇದೇ ವಾರ ಘೋಷಣೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಪಟ್ಟಿನೂ ಬರುತ್ತೆ, ರೆಡಿಯಾಗಿದೆ. ದೆಹಲಿಯಲ್ಲಿ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ ಈ ವಾರ. ಈ ಸಭೆಯಲ್ಲಿ ಕರ್ನಾಟಕದ 10ಕ್ಕೂ ಹೆಚ್ಚು ಕ್ಷೇತ್ರಗಳು, ಅಂದರೆ ಎಲ್ಲೂ ಪ್ರಾಬ್ಲಮ್ ಇಲ್ಲ, 2 ಜನ 3 ಜನ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಟಿಕೆಟ್ ಹೆಸರು ಘೋಷಣೆ ಆಗತ್ತೆ. ನಿರೀಕ್ಷೆ ಇದೆ ಈ ವಾರವೇ. ಒಂದು ವೇಳೆ BJPಗಿಂತ ಮೊದಲೇ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ, ಅದು ಟಕ್ಕರ್. ಹಾಗಿದ್ರೆ ಯಾರೆಲ್ಲ ಕಾಂಗ್ರೆಸ್ನಿಂದ ಯಾರೆಲ್ಲ? ಎಲ್ಲೂ ಗೊಂದಲವಿಲ್ಲದಂಥದ್ದು. ಬೆಂಗಳೂರು ಗ್ರಾಮಾಂತರ DK ಸುರೇಶ್, ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಹಾಲಿ MP. ಮಂಡ್ಯದಿಂದ ಸ್ಟಾರ್ ಚಂದ್ರು ಕಳೆದ ಬಾರಿ, ಈಗ ಇಲ್ಲಿಯ ಸಿಟ್ಟಿಂಗ್ MP ಸುಮಲತಾ. ಸ್ಟಾರ್ ಚಂದ್ರು ಅವರ ಸ್ಟಾರ್ ತಿರುಗತ್ತ ಗೊತ್ತಿಲ್ಲ. ಇನ್ನು ತುಮಕೂರಿನಿಂದ ಇದೆಲ್ಲ ಒಬ್ಬೊಬ್ಬರೇ, ಇದು ಫಿಕ್ಸ್ ಆದಂಗೆ. BJPದು ಇನ್ನೂ ಟೈಮ್ ಇದೆ, ಇವ್ರದ್ದು ಫಿಕ್ಸ್ ಆಗಿದೆ. ತುಮಕೂರು SP ಮುದ್ದು ಹನುಮೇಗೌಡರು ಎಲ್ಲ ಪಾರ್ಟಿಗೆ JDSಲ್ಲಿದ್ದರು, ಕಾಂಗ್ರೆಸ್ಸಲ್ಲಿ MP ಆದರು, ಆಮೇಲೆ ಒಂದು ರೌಂಡ್ ಹೋಗಿ ಬಂದರು. ಮುದ್ದು ಹನುಮೇಗೌಡರಿಗಿರುವಂಥ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಕ್ಷೇತ್ರದಲ್ಲಿ ಸಿಗ್ತಾರೆ, ಕೆಲಸ ಮಾಡ್ತಾರೆ, ಅದಿದೆ. ಸಮ್ಟೈಮ್ಸ್ ಜಾತಿ ಇದೆ, ಸಮ್ಟೈಮ್ಸ್ ಅದೆಲ್ಲ ವರ್ಕೌಟ್ ಆಗಲ್ಲ. ಅಬ್ಬರ ಇದ್ದರೆ ಸಾಕು ವರ್ಕೌಟ್ ಆಗಿಬಿಡ್ತದೆ. ನೋಡೋಣ ಮುದ್ದು ಹನುಮೇಗೌಡರಿಗೆ ಏನಾಗುತ್ತೆ ಅಂತೇಳಿ. ಮೈಸೂರಿನಿಂದ M ಲಕ್ಷ್ಮಣ್ ಅವರಿಗೆ ಕೊಡ್ತಾರೆ ಅಂತ ಸುದ್ದಿ ಇದೆ. M ಲಕ್ಷ್ಮಣ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಹೆಂಗೆ ಅಂತಂದರೆ ಭಾಳ ಸ್ಟ್ರಾಂಗ್ ಇದ್ದಾರೆ ಆ ವಿಚಾರದಲ್ಲಿ, ಬಟ್ ಕ್ಷೇತ್ರದ ವಿಚಾರದಲ್ಲಿ ಗೊತ್ತಿಲ್ಲ. ಮೈಸೂರಿಂದ ಕೊಡ್ತಾರೆ ಅಂತ ಇದೆ. ಇನ್ನು ಚಿಕ್ಕಬಳ್ಳಾಪುರ ರಕ್ಷಾ ರಾಮಯ್ಯ, ಈ MS ರಾಮಯ್ಯ ಆಸ್ಪತ್ರೆ ಇದೆಯಲ್ಲ, ಇವರ ಅಜ್ಜನದ್ದು. ಇವರ ತಂದೆ ಸೀತಾರಾಮ್, ಅವರು ಕೂಡ ಮಂತ್ರಿ ಆಗಿದ್ದರು. ಅವರ ಪುತ್ರ ರಕ್ಷಾ ರಾಮಯ್ಯ ಆಲ್ರೆಡಿ ಅಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ರಕ್ಷಾ ರಾಮಯ್ಯ ಇವರು ಒಂದು ವೇಳೆ ಚಿಕ್ಕಬಳ್ಳಾಪುರದ ಸ್ಪರ್ಧೆಗಿಳಿದ್ರೆ ಅಲೋಕ್ ವಿಶ್ವನಾಥ್ ಅವರ ಡಾಕ್ಟರ್ ಸುಧಾಕರ್ ಅವರ ವಿರುದ್ಧ ಸ್ಪರ್ಧೆ ಮಾಡಬೇಕಾಗಿ ಬರಬಹುದು. ಚೆನ್ನಾಗಿದೆ ಈ ಬಾರಿ ಚಿಕ್ಕಬಳ್ಳಾಪುರದ್ದು. ಯಾಕೆಂದರೆ ಅಲ್ಲಿ ಒಂಥರ ಜಾತಿ ಅಂತ ಒಂಥರ ಅಪ್ಪ ಅದು ಆ ಕ್ಷೇತ್ರ. ಈಡಿಗ ಜಾಲಪ್ಪ ಗೆಲ್ತಾಯಿದ್ರು ಚಿಕ್ಕಬಳ್ಳಾಪುರದಲ್ಲಿ, 3 ಬಾರಿ ಗೆದ್ದಿದ್ದಾರೆ. ವೀರಪ್ಪ ಮೊಯ್ಲಿ ಗೆದ್ದಿದ್ದಾರೆ. ಆಮೇಲೆ
ಬೇರೆ ಬೇರೆ ಅಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇದ್ದರೂ ಕೂಡ ಒಕ್ಕಲಿಗರು ಗೆದ್ದಿದ್ದು 2 ಸಲ ಅಲ್ಲಿ. ಒಂದು ಬಚ್ಚೇಗೌಡರು, ಅದಕ್ಕಿಂತ ಮೊದಲು ಇನ್ನೊಬ್ಬರು ಗೆದ್ದಿದ್ರು. ರಕ್ಷಾರಾಮಯ್ಯ, ಕೆ ಎಚ್ ಮುನಿಯಪ್ಪ, ಹಳೇ ಕೋಲಾರ ಕ್ಷೇತ್ರ, ಅಲ್ಲಿಂದ ಗೆದ್ದು ಅಭ್ಯಾಸ ಇದೆ. ಕಳೆದ ಬಾರಿ ಇವರು ರಮೇಶ್ ಕುಮಾರ್ ಅವರನ್ನು ಸಮಾಧಾನಪಡಿಸಲು ಸಾಧ್ಯ ಇಲ್ಲ. ಆದರೆ ಅನೇಕ ಸರ್ವೆಗಳಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತಿದೆ ಕೋಲಾರದಲ್ಲಿ. ಅಂದರೆ ನಮ್ಮ ಸರ್ವೆಯಲ್ಲೇ 3 ಕಡೆ ಬಂದಿತ್ತು ಭಾಳ ಮುಖ್ಯವಾಗಿ: ಬಳ್ಳಾರಿ, ಕೋಲಾರ, ಚಾಮರಾಜನಗರ. ಇನ್ನು ಬೆಂಗಳೂರು ಕೇಂದ್ರ ಎನ್ ಎ ಹ್ಯಾರಿಸ್ ಕೊಡ್ತಾರಾ ಅಥವಾ ಅವರ ಪುತ್ರನಿಗೆ ಕೊಡ್ತಾರಾ ಗೊತ್ತಿಲ್ಲ, ನಲಪ್ಪಾಡ್ ಅವರಿಗೆ. ಇವರು ಶಾಂತಿನಗರ MLA, ಗೊತ್ತಿಲ್ಲ. ಇನ್ನು ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೌತ್ ಅಂದರೆ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಸೌಮ್ಯ ರೆಡ್ಡಿ ಕಳೆದ ಬಾರಿ ಜಯನಗರದಲ್ಲಿ ಸೋತೋಗ್ಬಿಟ್ರು. ಕೊನೆ ಗಳಿಗೆಯಲ್ಲಿ ಭಾಳದಾಗಿ ದೊಡ್ಡ ರಾಧ ಅಂತ ಆಗೋಗ್ಬಿಟ್ಟು ರಾಮಮೂರ್ತಿ ಅವರು ಗೆದ್ದುಬಿಟ್ರು BJPಯಿಂದ. ಸೌಮ್ಯ ರೆಡ್ಡಿ ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನದ ಹೆಣ್ಣುಮಕ್ಕಳಲ್ಲ. ಸೊ ಹಾಗಾಗಿ ಅಲ್ಲಿ ದಕ್ಷಿಣಕ್ಕೆ ಕೇಳಬಹುದು, ಬಹುಶಃ ಅವರಿಗೆ ಕೊಡುವ ಸಾಧ್ಯತೆ ಇದೆ. ಹಾಸನ ಶ್ರೇಯಸ್ ಪಟೇಲ್ ಈ ಹಿಂದೆ ಕೂಡ ಕತೆ ಹೇಳಿದ್ದೀನಿ. ಪುಟ್ಟಸ್ವಾಮಿ ಗೌಡರು ಯಾರೆಲ್ಲ ಸೋಲಿಸಿದ್ರು, ದೇವೇಗೌಡರ ಫ್ಯಾಮಿಲಿ, ಕಳೆದ ಬಾರಿ ಏನಾಯಿತು ಹೊಳೆ ನರಸೀಪುರ. ಶ್ರೇಯಸ್ ಪಟೇಲ್ ಒಂದು ಟಕ್ಕರ್ ಇದೆ ಕಾಂಗ್ರೆಸ್ನಿಂದ ಖಂಡಿತವಾಗಲೂ. ಹಾಸನದಲ್ಲಿ ಈ ಬಾರಿ ಕಾಂಗ್ರೆಸ್ ಕಡೆಯಿಂದ ಒಂದು ಟಕ್ಕರ್ ಗ್ಯಾರಂಟಿ. ಇನ್ನು ಶಿವಮೊಗ್ಗದಿಂದ ಗೀತಾ ಶಿವರಾಜ್ಕುಮಾರ್ ಈ ಹಿಂದೆ ಕೂಡ JDSನಿಂದ ಸ್ಪರ್ಧೆ ಮಾಡಿದರು. ಈ ಯಡಿಯೂರಪ್ಪನವರು ಪಕ್ಷ ಬಿಟ್ಟು KJPಗೆ ಹೋದಾಗ ಅಲ್ಲಿಂದ MP ಗೆ ಸ್ಪರ್ಧೆ ಮಾಡಿದಾಗ ಇವರು ಕೂಡ ಸ್ಪರ್ಧೆ ಮಾಡಿದರು. ಆದರೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೇನು ಲಾಭ ಆಗಲಿಲ್ಲ. ಇನ್ನು ಚಿತ್ರದುರ್ಗ BN ಚಂದ್ರಪ್ಪ, ಹಿಂದೆ ಕೂಡ ಒಮ್ಮೆ MP ಆದಂಥವರು. ವಿಜಯಪುರ ರಾಜು ಅಲಗೂರ್ ಅವರು ಕೂಡ. ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಬೀದರ್ನಿಂದ ಮತ್ತೆ ಕಣಕ್ಕಿಳಿಯಲಿದ್ದಾರೆ. ಕಲಬುರಗಿ ರಾಧಾಕೃಷ್ಣ, ಮಲ್ಲಿಕಾರ್ಜುನ ಖರ್ಗೆ ಆಗಿದ್ದರೆ ಕಣಕ್ಕಿಳಿಯೋದಿಲ್ಲ ಅಂತ ಫಿಕ್ಸ್ ಆದಂಗೆ ಕಾಣ್ತಾ ಇದೆ. ಅಂದರೆ ಎಲ್ಲ ಕಡೆ ಹೋಗ್ಬೋದು. ಇವರ ಅಳಿಯ ರಾಧಾಕೃಷ್ಣ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ. ಇನ್ನು ಉಡುಪಿ ಚಿಕ್ಕಮಗಳೂರು ಹಿಂದುಳಿದ ವರ್ಗಗಳ ಆಯೋಗ, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮೊನ್ನೆ ಅವರ ಅವಧಿ ಮುಗೀತಲ್ವಾ, ಈ ಜಾತಿ ಗಣತಿ ವರದಿಯನ್ನು ಕೊಟ್ಟರಲ್ವ ಜಯಪ್ರಕಾಶ್ ಹೆಗಡೆ, ಅವರು ಕಾಂಗ್ರೆಸ್ಗೆ ಸೇರುವಂಥ ಸಾಧ್ಯತೆ ಇದೆ. ಜಯಪ್ರಕಾಶ್ ಹೆಗಡೆ ಎಲ್ಲ ಪಕ್ಷಕ್ಕೂ ಸಲ್ಲುವರು ಸಂಭಾವಿತ. ಆದರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ BJP ಪ್ರಭಾವ ಯಾವ ರೀತಿ ಇದೆ ಅಂತಂದರೆ, ಯಾರನ್ನು ನಿಲ್ಲಿಸಲು ಗೆಲ್ಲುವಂಥ ಒಂದು ಶಕ್ತಿ ಇದೆ ಆ ಭಾಗದಲ್ಲಿ BJPಗೆ. ಅವರ ಮುಂದೆ ಜಯಪ್ರಕಾಶ್ ಹೆಗಡೆ ಏನಾಗ್ತಾರೋ ಗೊತ್ತಿಲ್ಲ. ಇವಿಷ್ಟು BJPಯ, ಕಾಂಗ್ರೆಸ್ ಆ್ಯಂಡ್ BJP ಎರಡೂ ಪಕ್ಷಗಳ ಲೇಟೆಸ್ಟ್ ರಿಪೋರ್ಟ್. ವೀಕ್ಷಕರೇ, ಸೌತ್ ದಕ್ಷಿಣ ಭಾರತ ಅಂತ ಹೇಳಿದಾಗ ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಈ 5 ರಾಜ್ಯಗಳು ಬರುತ್ತೆ. 130 ಲೋಕಸಭಾ ಕ್ಷೇತ್ರ ಇದೆ. ಈ 130 ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಾಬಲ್ಯ ಇರುವಂಥದ್ದು ಪ್ರಾದೇಶಿಕ ಪಕ್ಷಗಳಿಗೆ. ಯಾವುದೆಲ್ಲ ಪ್ರಾದೇಶಿಕ ಪಕ್ಷ? DMK, ಅಣ್ಣಾ DMK, TDP, BRS, ಆನಂತರ